ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿವಿ ಕಿಟ್ಟು ವ್ಲಾಗ್ಸ್. ಇನ್ನು ಯಾರೆಲ್ಲ ಹೊಸ್ದಂಗೆ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮಾಡಿಸ್ತಾ ಅವ್ರೆ ಟೈಮ್ 6 ಆಗೈತೆ ಅಂತ ನನ್ನ ಮಗಳು ಹೊಟ್ಟೆ ಅಷ್ಟು ಬಂದಿದ್ದಕ್ಕೆ ಅವರೇ ತಿನ್ನಿಸ್ತಾ ಅವ್ರೆ ಇಟ್ಕೊಂಡು ತಟ್ಟೆಯಲ್ಲಿ. ನನ್ನ ಮಗ ಪಾಪ ಅಂತ ಫೀಲಿಂಗ್ಸ್ ಏನಿಲ್ಲ, ನನ್ನ ಮಗ ತಗೊಂಡು ತಿಂತವನೆ. ನನ್ನ ಮಗಳಿಗೆ ಮಾತ್ರ ಅವರಪ್ಪನೇ ತಿನ್ನಿಸ್ಬೇಕು. ಇಲ್ಲ ಫ್ರೆಂಡ್ಸ್, ನಾನೇ ತಿಂತಿದ್ದೀನಿ ಅಂತ ಅವಳೆಲ್ಲೂ ತಿನ್ನಲ್ಲ, ಅವರಪ್ಪ ತಿನ್ನಿಸ್ಬೇಕು ಅವಳಿಗೆ. ಅವಳಷ್ಟು ಅವಳೇ ಊಟ ಮಾಡಿದ ದಿನಗಳಿಲ್ಲ ಹೇಳಿ. ನಾವು ಊಟ ಮಾಡಿಸಿರೇನೆ ಅವಳು ಮಾಡೋದು. ಸೊ ಈಗ ಪೂಜೆ ಮಾಡಿದೆ ನಾನು. ಸೊ ಇವತ್ತು ಮಂಗಳವಾರ ಹುಣ್ಣಿಮೆ ಬೇರೆಲ್ಲ, ಹುಣ್ಣಿಮೆನೇ ಅಮಾವಾಸ್ಯೆನೋ ಗೊತ್ತಿಲ್ಲ, ಹುಣ್ಣಿಮೆನೇ ಅನಿಸುತ್ತೆ. ಹುಣ್ಣಿಮೆನೇ ಅಲ್ವಾರ ಇವತ್ತು? ಅಮಾವಾಸ್ಯೆ, ಶಿವರಾತ್ರಿ ಅಮಾವಾಸ್ಯೆ ಇವತ್ತು. ಸೊ ಕಡ್ಡಿ ಹಚ್ಚಿದೆ ಇವಾಗ. ಗುರುವಾರ ಬಂದುಬಿಟ್ಟು ರಾಯರ್ದು ವರ್ಧಂತಿ ಇದೆ. ನಾಳೆ ನನ್ನ ಹಸ್ಬೆಂಡ್ಗೆ ತುಳಸಿ ಹೇಳ್ತಾ ಇದ್ದೀನಿ ರೀ. ಹೇಳ್ರಿ ಯಾರಾಗಾದರೂ ಒಂದು ಮೊಳ ಅಷ್ಟು ಸಾಕು. ಇಲ್ಲ ಅದು ಬೆಳಗ್ಗೆ ಇಲ್ಲೇ ತಂದ್ಕೊಳೋದ? ಹಾಂ. ಸೊ ಇವತ್ತು ಅಡುಗೆ ನನ್ನ ಹಸ್ಬೆಂಡು ಚಿಕನ್ ಸಾಂಬಾರು ಮಾಡಿದ್ದಾರೆ. ಸಾಂಬಾರಲ್ಲ, ಅದು ಗ್ರೇವಿ ಟೈಪ್ ಮಾಡಿದ್ದಾರೆ, ತುಂಬ ಚೆನ್ನಾಗೈತೆ. ಇಲ್ಲಿ ಬೈತೈತೆ. ನಾನು ಆ ಕಡೆ ಮುದ್ದೆಗಿಟ್ಟಿದ್ದೀನಿ. ಸೊ ಊಟ ಮಾಡೋದು ಇವತ್ತು. ಮಧ್ಯಾಹ್ನ ನಾನು ಊಟನೇ ಮಾಡಿಲ್ಲ, ಬೆಳಗ್ಗೆ ತಿಂದಿರೋದು. ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಬ್ಯಾಂಕ್ ಹತ್ರಕ್ಕೆ ಹೋಗಿ ಬಂದ್ಬಿಟ್ಟು ಚೆನ್ನಾಗಿ ನನ್ನ ಮಗ ನಿದ್ದೆ ಹೊಡೆದ್ಬಿಟ್ಟಿದ್ವಿ. ಬೆಳಗ್ಗೆಯಿಂದ ಕೆಲಸನೇ ಮಾಡಿರಲಿಲ್ಲ. ಈಗ ಸ್ನಾನ ಮಾಡ್ಕೊಂಡು ದೀಪ ಹಚ್ಚಿದ್ದೀನಿ, ಮನೆ ಒರೆಸ್ಕೊಂಡು. ಬೆಳಗ್ಗೆಯಿಂದ ಕೆಲಸನೇ ಆಗಿದ್ದಿಲ್ಲ. ಬ್ಯಾಂಕ್ಗಳಲ್ಲಿ ತುಂಬ ಎ ಸಿ ಹಾಕ್ಬಿಟ್ಟಿರ್ತಾರೆ ನೋಡಿ ಯಪ್ಪ. ಸೊ ಅದು ಅಭ್ಯಾಸ ಆಗಿರೋರಿಗೆ ಕುತ್ಕೊಂಡಿರ್ತಾರೆ. ನಮಗೆ ಯಾವಾಗೋ ಒಂದು ಸರಿ ಹೋಗೋದಕ್ಕೆ ಫುಲ್ಲು ಹೆಡ್ಯಾಕ್ ಬಂದುಬಿಟ್ಟಿತ್ತು ನನಗೆ. ಮನೆಗೆ ಬಂದ ತಕ್ಷಣ ನನ್ನ ಮಗಂಗೆ ಸ್ವಲ್ಪ ತಿನ್ನಿಸ್ಬಿಟ್ಟು ನನ್ನ ಮಗ ಇಬ್ಬರು ಮಲ್ಕೊಂಡ್ಬಿಟ್ಟಿದ್ವಿ. ನನ್ನ ಹಸ್ಬೆಂಡ್ ಬರೋಷ್ಟೊತ್ತಿಗೆ ಎದ್ದಿದ್ದೆ ನಾನು. ಅಯ್ಯಪ್ಪ, ಅದು ಹೆಂಗೆ ಇರ್ತಾರೋ, ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿರುತ್ತೆ, ನಮಗೆ ಆಗಲ್ವಲ್ಲ. ಸೊ ಈಗ ಅಡುಗೆ ಮಾಡ್ಕೊಂಡು ಊಟ ಮಾಡಿಬಿಟ್ಟು ಪಾತ್ರೆಗಳೆಲ್ಲ ವಾಶ್ ಮಾಡಿಟ್ಬಿಟ್ಟಿದೆ. ಶಿಂಕಲ್ಲಿ ಏನೂ ಇಲ್ಲ. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನ ಹಸ್ಬೆಂಡ್ ಮಕ್ಕಳಿಗೆ ಊಟ ಮಾಡಿಸ್ತಿದ್ದಾರೆ. ಸೊ ಅವರೇ ತಿನ್ನಿಸ್ತಾರೆ, ನಂಗೆ ಅದೇನು ಟೆನ್ಷನ್ ಇಲ್ಲ. ಅವರಪ್ಪನೇ ತಿನ್ನಿಸ್ತಾರೆ. ಸೊ ಊಟ ಮಾಡಿಸ್ತಾ ಇದ್ದಾರೆ. ಸೊ ಇವತ್ತು ಹೇಳ್ದಂಗೆ ರಾಯರ್ದು ವರ್ಧಂತಿ ಪೂಜೆ ಇತ್ತು ಅಂತ ಹೇಳಿಬಿಟ್ಟು ಫಸ್ಟ್ ಮಗಳನ್ನ ಸ್ಕೂಲಿಗೆ ಕಳಿಸ್ಬೇಕಿತ್ತಲ್ಲ. ತಿಂಡಿ ಎಲ್ಲ ಮುಗಿಸ್ಕೊಬಿಟ್ಟು ನನ್ನ ಮಗಳನ್ನ ಸ್ಕೂಲಿಗೆ ಬಿಡಬೇಕಾದ್ರೆ ನನ್ನ ಮಗಳನ್ನ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಮಕ್ಕಳನ್ನೂ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಮನೇಲಿ ಪೂಜೆ ಮಾಡಿಕೊಂಡೆ ನಾನು. ನನ್ನ ಮಗ ಇಂಟ್ರೆಸ್ಟಾಗಿ ಟಿ ವಿ ನೋಡ್ತಿದ್ದಾನೆ ಫ್ರೆಂಡ್ಸ್. ಅವನಿಗೆ ತುಂಬ ಖುಷಿ. ಇದರಲ್ಲಿ ಬೊಂಬೆಗಳು ನೋಡೋದು ತುಂಬ ಇಷ್ಟ ಅವನಿಗೆ. ಸೊ ಬೊಂಬೆಗಳು ಇಟ್ಕೊಂಡು ಪಾಪ ಕುಂಡ್ರಿಸ್ಬಿಟ್ರೆ ಆರಾಮಾಗಿ ಟಿ ವಿ ನೋಡ್ಕೊಂಡು ಕೂತ್ಕೊತಾನೆ. ನನ್ನ ಕೆಲಸ ಆರಾಮ್ಸೆ ಮಾಡ್ಕೊಬೋದು. ಸೊ ಇವತ್ತು ಬೆಳಗ್ಗೆಯಿಂದ ಏನು ಬ್ಲಾಗ್ ಮಾಡ್ಕೊಂಡಿಲ್ಲ ನಾನು. ಗುರುವಾರ ಇವತ್ತು ರಾಯರ್ದು ಹುಟ್ಟುಹಬ್ಬ, ವರ್ಧಂತಿ ಅಂದರೆ ಹುಟ್ಟುಹಬ್ಬ ಇತ್ತು ಇವತ್ತು. ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡಿ ನನ್ನ ಮಗ ಇವತ್ತು ಬೆಳಗ್ಗೆ ನನ್ನ ಮಗಳನ್ನ ಬಿಡೋಷ್ಟೊತ್ತಿಗೆ ರೆಡಿ ಆಗಿಬಿಟ್ಟು ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಮನೇಲಿ ಪೂಜೆ ಮಾಡಿಕೊಂಡೆ ನಾನು. ಪೂಜೆ ಮಾಡಾದಮೇಲೆ ತಿಂಡಿ ತಿನ್ಕೊಂಡು ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ವಿ ನನ್ನ ಮಗ. ಸೊ ಗೊತ್ತಿಲ್ಲ, ನನಗೆ ಫುಲ್ ಟಯರ್ಡ್ ಅನಿಸ್ತಿತ್ತು. ನನ್ನ ಮಗನ ಮಲಗಿಸ್ಕೊಂಡು ಹಂಗೆ ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಈಗ ಎದ್ದಿದ್ದೀನಿ. ಅವನಿಗೆ ಸ್ವಲ್ಪ ಊಟ ಮಾಡಿಸಿದೆ, ಯಾಕೋ ಊಟ ಮಾಡಲಿಲ್ಲ, ಹೊಟ್ಟೆ ಹಸಿತಿಲ್ಲ ಅನಿಸುತ್ತೆ. ಬೆಳಗ್ಗೆ ಹೆಸರುಬೇಳೆ ಪಾಯಸ ಮಾಡಿದ್ದೆ, ಅದು ಸ್ವಲ್ಪ ತಿಂದಿದ್ದಕ್ಕೆ ಅವನು ಇವಾಗ ಬೇಡ ಊಟ ಅಂತ ಅವನೇ. ಸೊ ಮೊಸರನ್ನ ಆಮೇಲೆ ತಿನ್ಸೋಣ ಅಂತ ಹೇಳ್ಬಿಟ್ಟು ಪಾತ್ರೆಗಳೆಲ್ಲ ಹಂಗೆ ಇಟ್ಟಿದ್ದೆ, ಪಾತ್ರೆ ತೊಳೆದೇ ಇರಲಿಲ್ಲ. ಎಲ್ಲ ಪಾತ್ರೆ ವಾಶ್ ಮಾಡ್ಕೊಂಬಿಟ್ಟು ಬೆಳಗ್ಗೆ ನನ್ನ ಮಗಳಿಗೆ ತಿಂಡಿ ಬಂದುಬಿಟ್ಟು ಟೊಮಟೊ ಬಾತ್ ಮಾಡಿದ್ದೆ. ಅವಳಿಗೆ ತರಕಾರಿ ಸಾಂಬಾರು, ಅನ್ನ ಮಾಡಿದ್ದೀನಿ. ದೋಸೆಗೆ ನೆನೆಸ್ಬೇಕು. ನನ್ನ ಮಗಳು ದೋಸೆ ಕೇಳಿದಳು, ನಾಳೆಗೆ ದೋಸೆ ಹಿಟ್ಟು ನೆನೆಸ್ಬೇಕು. ಸೊ ಇಲ್ಲಿ ನಾವು ಮಧುಗಿರಿ ಮಾರಮ್ಮಂಗೆ ಹೋಗಿದ್ವಿ. ಸೊ ನನ್ನ ಫ್ರೆಂಡು ಪ್ಲಸ್ ನಮ್ಮ ಅಣ್ಣ ಅವರು ದೀಪ ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ರಂತೆ. ಸೊ ನನ್ನ ಹಸ್ಬೆಂಡ್ಗೆ ಡ್ಯೂಟಿ ಇದ್ದಿದ್ದ ಕಾರಣ ನಾನು ಮಕ್ಕಳು ಹೋಗಿದ್ವಿ. ನನ್ನ ಮಗಳಿಗೆ ಸ್ಕೂಲ್ ರಜೆ ಹಾಕ್ಸ್ಬಿಟ್ಟು ಅವತ್ತು ಮಧುಗಿರಿ ಮಾರಮ್ಮಂಗೆ ಹೋಗಿದ್ವಿ. ಸೊ ಹರಕೆ ಅಂದ್ಕೊಂಡಿದ್ದೇನೆ ಅಂದ್ಕೊಂಡ್ರು ಆಗುತ್ತೆ ಅಂತ ಹೇಳಿ ಅಂದ್ಕೊಂಡ್ರೆ ಹಾಗೆ ಆಗುತ್ತೆ ಅಲ್ಲಿ ಮಧುಗಿರಿ ಮಾರಮ್ಮಂಗೆ. ಸೊ ನಮ್ಮ ಮಗನಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಅಣ್ಣನ ಮಗನಿಗೆ ಹುಷಾರಿಲ್ಲ ಅಂದಾಗ ಅಂದ್ಕೊಂಡಿದ್ರಂತೆ. ಅದಕ್ಕೆ ದೀಪ ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು ಮಾಡಿದರು. ಸೊ ತುಂಬ ಚೆನ್ನಾಗಿದೆ ಅಲ್ಲಿ ಮಾಡ್ಕೊಂಡು ತಿನ್ನಲಿಕ್ಕೆ ಎಲ್ಲನೂ. ನಾವು ದೀಪ ಬೆಳ್ಕೊಂಬಿಟ್ಟು ಚಿಕನ್ ಒಂದೇ ಮಾಡಿದ್ದು ಅಲ್ಲಿ. ಸೊ ಅಲ್ಲಿ ತಿನ್ನೋಕ್ಕಂತೂ ಆಗೋದಿಲ್ಲ, ಯಾಕಂದರೆ ನಾವೊಂದು ಸರಿ ಮಾಡಿಬಿಟ್ಟು ನಮಗೆ ಅದರದ್ದು ಅನುಭವ ಆಗಿದೆ. ಸೊ ಇಲ್ಲಿ ಏನಿಲ್ಲ, ಚಿಕ್ಕದಾಗಿ ಮಾಡ್ಕೊಂಡು ತಿಂದಿದ್ದು ಅಷ್ಟೇ. ಇಲ್ಲಿ ಚಿಕ್ಕದಾಗಿ ಮಾಡಿಕೊಂಡ್ರು ಕೂಡ ತುಂಬ ಜನ ಬಂದಿದ್ದರು. ಚೆನ್ನಾಗಾಯಿತು. ಹೋಗ್ಬಿಟ್ಟು ಬಂದ್ವಿ ನಾವು. ಬೆಳಗ್ಗೆ ಒಂದು
9:30 ಹಂಗೆ ಹೋಗಿಬಿಟ್ಟು 4ಗೆಲ್ಲ ರಿಟರ್ನ್ ಆಗೋಗ್ಬಿಟ್ವಿ. ಚೆನ್ನಾಗಿತ್ತು. ಒನ್ ಡೇ ಪಿಕ್ನಿಕ್ ಟೈಪು ಚೆನ್ನಾಗಿ ಖುಷಿ ಆಯಿತು ನನಗೆ. ಒಂಥರ ನನ್ನ ಮಕ್ಕಳಿಗೆ ಹೊರಗಡೆ ಕರ್ಕೊಂಡು ಹೋಗಿ ಬಂದಿದ್ದು. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಅದರ ನೆಕ್ಸ್ಟ್ ಡೇ ನಾನು ಮಾಮೂಲಿ ರೊಟೀನ್ ಸ್ಟಾರ್ಟ್ ಆಯಿತು. ಸೊ ನನ್ನ ಮಕ್ಕಳು ರಜಾ ಇತ್ತು ಕ್ಲಾಸು. ಸೊ ಲೇಟಾಗೇ ಎದ್ದಿದ್ದು ಆಯಿತು. ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ರು ಅಂತ ಹೇಳ್ಬಿಟ್ಟು ಅವ್ರು ಬರೋಷ್ಟೊತ್ತಿಗೆ ತಿಂಡಿ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಲೇಟಾಗೆದ್ದು ನಾನಿಲ್ಲಿ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಮಗಳು ಚಪಾತಿ ಕೇಳಿದ್ಲು. ಚಪಾತಿ ಮಾಡೋಕ್ಕೆ ಹಸಿಟ್ಟು ಕಲಸಿಡ್ತಾ ಇದ್ದೆ. ಸೊ ಮಧುಗಿರಿ ಮಾರಮ್ಮಂಗೆ ಇದೇ ವರ್ಷದಲ್ಲಿ ನಾವು ಒಂದ್ಸರಿ ದೀಪಗಳು ಮಾಡಬೇಕು. ಯಾಕಂತಂದರೆ ಈ ಅಕ್ಟೋಬರ್ ತಿಂಗಳಿಗೆ ನಾವು ಮಾಡಿಬಿಟ್ಟು 3 ಇಯರ್ಸ್ ಆಗುತ್ತೆ. ಸೊ 3 ಇಯರ್ಸಿಗೆ ಬಿದ್ಮೇಲೆ ಮತ್ತೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ನಾವು ಅಂದ್ಕೊಂಡಿದ್ವಿ. ಸೊ ಈ ಸರಿ ಏನು ಮಾಡೋಣ, ಅಲ್ಲಿ ಹೋಗಿ ಮಾಡೋದು ಬೇಡ. ನಾವು ಹೋದ ಸರಿ ಹೋಗ್ಬಿಟ್ಟು ಅಲ್ಲೇ ದೀಪ ಮಾಡಿಬಿಟ್ಟು ಅಲ್ಲೇ ಊಟಗಳು ಅರೇಂಜ್ ಮಾಡಿದ್ವಿ. ಸೊ ಈ ಸರಿ ಆ ಥರ ಬೇಡ, ಅಲ್ಲಿ ದೀಪ ಮಾಡ್ಕೊಂಬಂದ್ಬಿಟ್ಟು ನಾವು ಇಲ್ಲಿ ತೀರ್ಥದ ಕಾಯಿ ತಂದುಬಿಟ್ಟು ಇಲ್ಲಿ ಮನೆ ಹತ್ರ ಮಾಡೋಣ ಅಂತ ನಾನು ನನ್ನ ಹಸ್ಬೆಂಡ್ ಅನ್ಕೊತಾ ಇದ್ದೀವಿ. ಯಾಕಂತಂದರೆ ಇಲ್ಲಿಂದ ಮತ್ತೆ ಎಲ್ಲ ಅಲ್ಲಿ ನಮಗೆ ಫೆಸಿಲಿಟೀಸ್ ಅಷ್ಟಿಷ್ಟ ಆಗಲಿಲ್ಲ ಅಲ್ಲಿ. ಸೊ ಅದಕ್ಕೆ ಅಲ್ಲಿ ಬೇಡ. ಮತ್ತೆ ಊಟಕ್ಕೆ ಬಂದು ಕೂತಿರೋರನ್ನ ಎಬ್ಬಿಸೋಕ್ಕೂ ಆಗೋದಿಲ್ಲ, ಅಲ್ಲಿ ಜನ ಸಂಭಾಳ್ಸೋಕ್ಕೂ ಆಗೋದಿಲ್ಲ. ಸೊ ಅದಕ್ಕೆ ನಾವು ರಿಲೇಟಿವ್ಸ್ನ ನಮ್ಮ ಬೇಕಾಗೋರು ಎಲ್ಲರನ್ನೂ ನಮ್ಮ ಅಣ್ಣ ಎಲ್ಲರನ್ನೂ ಇಲ್ಲಿಗೆ ಕರೆದು ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಬೆಳಗ್ಗೆ ಹೋಗ್ಬಿಟ್ಟು ನಾವು ದೀಪ ಮಾಡ್ಕೊಂಬಿಟ್ಟು ಬಂದರೆ ಇಲ್ಲಿ ಇನ್ನೇನು ಭಟ್ರು ಬಂದಿರ್ತಾರೆ, ಇಲ್ಲಿ ಮಾಡ್ತಾರೆ ಅಂತ ಅಂದ್ಕೊತಾ ಇದ್ದೀವಿ. ಇನ್ನೇನು ಅದು ಒಂದು 6 ಮಂತ್ಸು ಇಲ್ಲ ಅನ್ಸುತ್ತೆ, ಇನ್ನೊಂದು 4 ಮಂತ್ಸಲ್ಲಿ ಮಾಡಬೇಕು ನಾವು ಅದನ್ನು ಕೂಡ. ಸೊ ಮುಂಚೆನೇ ಅಂದ್ಕೊಂಡಿದ್ವಿ 3 ಇಯರ್ಸಿಗೆ ಬಂದಿದ್ದೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಮಾಡಬೇಕು. ಸೊ ಸರಿ ಮಾಡಿದಾಗ ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಇರಲಿಲ್ಲ. ಸೊ ತುಂಬ ವೀಡಿಯೋಸ್ ಮಿಸ್ ಮಾಡ್ಕೊಂಬಿಟ್ಟೆ. ನನ್ನ ಮಗಳು ಹುಟ್ಟಿದ್ದು, ನನ್ನ ಮಗ ಹುಟ್ಟಿದ್ದು, ಅವ್ರ ನೇಮಿಂಗ್ ಸೆರ್ಮನೀಸು, ಈ ಥರ ಫಂಕ್ಷನ್ಸು, ತುಂಬ ಹರಕೆಗಳು ತೀರಿಸಿದ್ದು ಉಂಟು ನಾವು. ಯಾಕಂತಂದರೆ ನನ್ನ ಮಗಳಿಗೆ ಅವಳು ಹುಟ್ಟಿದಾಗ ತುಂಬ ನೋವು ಅನುಭವಿಸಿದ್ದೀವಿ ಅವಳು ಹುಟ್ಟಿದಾಗ ನಾವು. ಸೊ ಅದಕ್ಕೆ ತುಂಬ ಹರಕೆಗಳಿದ್ದು ಎಲ್ಲ ಅರಸಿಬಿಟ್ಟು ಇದೊಂದಿತ್ತು, ಅದು ಮಾಡಿಬಿಟ್ವಿ. ಇನ್ನೊಂದು ಸರಿ ಮಾಡೋಣ ಅಂತ ಅಂದ್ಕೊತಾ ಇದ್ದೀವಿ. ಸೊ ಅಲ್ಲಿಂದ ನೆಕ್ಸ್ಟ್ ಎಲ್ಲ ಕೆಲಸ ಆಯಿತು ಅನ್ನೋಷ್ಟೊತ್ತಿಗೆ ನಮಗೆ ನೆಕ್ಸ್ಟ್ ಡೇ ಬಂದುಬಿಟ್ಟು ಕದ್ರಿ ಹುಣ್ಣಿಮೆ, ಮನೆ ದೇವ್ರ ಹಬ್ಬ ಇತ್ತು. ಸೊ ಮನೆಯೆಲ್ಲ ತೊಳೆಯೋಣ ಅಂತ ಹೇಳ್ಬಿಟ್ಟು ಸೋಫಾಸ್ ಎಲ್ಲ ಈಚೆ ಇಟ್ಬಿಟ್ಟಿದ್ವಿ. ಸೊ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ವಿ ನಾನು ನನ್ನ ಹಸ್ಬೆಂಡು. ಸೊ ಅದರ ನೆಕ್ಸ್ಟ್ ಡೇ ಬಂದುಬಿಟ್ಟು ನಾನು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದುಬಿಟ್ಟೆ 4 ಗಂಟೆಗೇ. ಯಾಕಂತಂದರೆ ಮಕ್ಕಳು ಮಲಗಿರ್ಬೇಕಾದ್ರೆ ನಾನು ಕೆಲಸ ಮಾಡ್ಕೊಳಕ್ಕಾಗೋದು. ನನ್ನ ಮಕ್ಳು ಎದ್ದರು ಅಂದರೆ ನಾನು ಪೂಜೆ ಮಾಡೋದು ಮತ್ತೆ 11 ಗಂಟೆ ಆಗೋಗ್ಬಿಡುತ್ತೆ. ಸೊ ನಿದ್ದೆ ಎಳೀತಾ ಇತ್ತು, ಬಟ್ ಕಂಟ್ರೋಲ್ ಆಗ್ತಾ ಇರಲಿಲ್ಲ. ಸೊ ಎದ್ದು ಬಂದುಬಿಟ್ಟು ನನ್ನ ಹಸ್ಬೆಂಡು ಮಕ್ಕಳು ಅಲ್ಲಿ ಮಲಗಲಿ ಅಂತ ಹೇಳ್ಬಿಟ್ಟು ಅವರು ಬಂದು ಇಲ್ಲಿ ದಿವಾನ ಮೇಲೆ ಮಲ್ಕೊಂಡ್ಬಿಟ್ಟಿದ್ರು. ನನ್ನ ಮಗಳು ಇಲ್ಲ ಅವರಪ್ಪ ಇರಬೇಕು ಜೊತೆಯಲ್ಲಿ, ಇಲ್ಲ ನಾನು ಇರಬೇಕು. ಸೊ ನಾನು ಇನ್ನೂ ಎದ್ದು ಹಂಗೆ ಕಸ ಗುಡ್ಸೋಣ ಅಂತ ಬರೋಷ್ಟೊತ್ತಿಗೆ ನನ್ನ ಮಗಳು ಎದ್ದು ಬಂದುಬಿಟ್ಲು, ನಾನು ಪಪ್ಪ ಜೊತೆ ಮಲ್ಕೊತೀನಿ ಅಂತ ಹೇಳ್ಬಿಟ್ಟು. ಇನ್ನು ಮಲಗಲಿ ಅಂತ ಹೇಳ್ಬಿಟ್ಟು ಸೊ ಅವಳಿಗೂ ನಾನು ಬೆಡ್ಶೀಟ್ ಒದಿಸ್ಬಿಟ್ಟು ಇನ್ನು ನಾನು ಕಸ ಗುಡಿಸ್ಕೊಂಡು ಫಸ್ಟು ಒಳಗಡೆ ಕೆಲಸ ಮುಗಿಸ್ಕೊಂಬಿಡೋಣ. ಯಾಕಂದರೆ ನನ್ನ ಹಸ್ಬೆಂಡು ಎದ್ದಿರಲಿಲ್ಲ, ಹೊರಗಡೆ ಯಾರೂ ಓಡಾಡ್ತಾನೂ ಇರೋಲ್ಲ. ಫಸ್ಟು ಒಳಗಡೆ ಎಲ್ಲ ಕಸ ಗುಡಿಸಿ ಮನೆ ಒರೆಸ್ಕೊಂಬಿಡೋಣ, ಹೊರಗಡೆ 5 ಗಂಟೆ ಅಷ್ಟೊತ್ತಿಗೆ ಹೋಗ್ಬೋದು, 1 ಅವರ್ ಎಲ್ಲ ತೊಳ್ಕೊಂಬಿಟ್ಟು ಒಳಗಡೆ ಅಂತೇಳ್ಬಿಟ್ಟು ನಾನು ಫಸ್ಟ್ ಒಳಗೆ ಕೆಲಸ ಮುಗಿಸ್ಕೊಂಬಿಟ್ಟೆ. ಮನೆಯೆಲ್ಲ ಒರೆಸ್ಕೊಂಡು ಹೊರಗಡೆ ಹೋಗ್ಬಿಟ್ಟು, ಹೊರಗಡೆ ನಮ್ಮದೊಂದು ಅವರೇ ಬೇಕನ್ನಿಸುತ್ತೆ ಎಲ್ಲ ಆ ಕಡೆ ಈ ಕಡೆ ಮುಂದೆ ಹಿಂದೆ ಎಲ್ಲ ಕಸ ಗುಡಿಸಿ ನೀರು ಹಾಕ್ಲಿಕ್ಕೆ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಫ್ರೆಶ್ ಅಪ್ ಆಗಿ ಬರೋಷ್ಟೊತ್ತಿಗೆ 5:40 ಆಗೋಗ್ಬಿಟ್ಟಿತ್ತು ನಾನು ಸ್ನಾನ ಮಾಡಿ ಬರೋಷ್ಟೊತ್ತಿಗೆ. ಸೊ ಸಿಂಪಲ್ಲಾಗಿ ಸ್ಯಾರಿ ವೇರ್ ಮಾಡ್ಕೊಂಬಿಟ್ಟೆ, ಪೂಜೆ ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು. ಮಕ್ಕಳು ಇನ್ನೂ ಮಲಗಿದ್ದಿದ್ದ ಕಾರಣ ಲೈಟೆಲ್ಲ ಆಫ್ ಮಾಡಿ ಕಿಚನ್ ಮಾತ್ರ ಲೈಟ್ ಹಾಕ್ಕೊಂಡಿದ್ದೆ ನಾನು. ಫಸ್ಟು ಗ್ಯಾಸ್ ಪೂಜೆ ಮಾಡ್ಕೊಂಬಿಡೋಣ ಸ್ಟವ್ಗೆ ಅಂತೇಳ್ಬಿಟ್ಟು, ಯಾಕಂತಂದರೆ ಅಡುಗೆಗೆ ಇಟ್ಬಿಟ್ರೆ ಒಂದು ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ರೈಸ್ಗೆ ಇಡೋಣ ಅಂತೇಳಿ ಸ್ಟವ್ ಪೂಜೆ ಮಾಡ್ಕೊಂಬಿಟ್ಟೆ. ನಾನು ಇನ್ನೂ ಪೂಜೆಗೆ ರೆಡಿ ಮಾಡ್ಬೇಕಾದ್ರೆ ನನ್ನ ಮಗ ಎದ್ದೇ ಬಂದುಬಿಟ್ಟ. ಸೊ 6:45 ಆಗಿತ್ತು, ಎದ್ದುಬಿಟ್ಟ ಅವನು. ಸೊ ಎದ್ದು ಬಂದ ಅಂತ ಹೇಳ್ಬಿಟ್ಟು ಅವನ ಪಾಡ್ಗೆ ಅವನು ಆಟಾಡ್ತಾ ಇದ್ದ. ನಾನಿಲ್ಲಿ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ದೀಪ ಒಂದು ಹಚ್ಚಬೇಕಿತ್ತು. ಹಬ್ಬಗಳಲ್ಲಿ ಗೊತ್ತಿಲ್ಲ ಎಷ್ಟೇ ಬೇಗ ಎದ್ದರೂ ಕೂಡ ನಮ್ಮ ಕೆಲಸ ಆಗೋ ಟೈಮ್ಗೆ ಆಗೋದು. ಇನ್ನೇನೋ ನಾನು 7 ಹಂಗೆ ಎದ್ಬಿಟ್ಟಿದ್ದರೆ ಆಗ್ತಾನೇ ಇರಲಿಲ್ಲ ಕೆಲಸಗಳು. ಅದಕ್ಕೆ 4ಗೆ ಎದ್ದರೂ ಕೂಡ ನಾನು ಪೂಜೆ ಮುಗಿಸೋಷ್ಟೊತ್ತಿಗೆ 7 ಆಗೋಯಿತು. ಹಬ್ಬಗಳು ಈ ಫಂಕ್ಷನ್ಸು ಬಂದಾಗ ಮನೆಯಲ್ಲಿ ಎಷ್ಟೇ ಬೇಗ ಎದ್ದು ಕೆಲಸ ಮಾಡಿದ್ರು ಕೂಡ ಹರಬರಿಯಲ್ಲೇ ಇರ್ತೈತೆ. ಪಾಪಚ್ಚಿ ನನ್ನ ಮಕ್ಕಳು ಎದ್ದುಬಿಟ್ರು. ಇತ್ತೀಚೆಗೆ ಒಂದು ಅಭ್ಯಾಸ ಆಗೋಗ್ಬಿಟ್ಟಿದೆ ವಿಭೂತಿ ಹಚ್ಚೋದು. ನಾನು ಶಿವನ ನನಗೆ ಆರಾಧ್ಯ ದೇವರು ಶಿವ,
ಪರಮ ಭಕ್ತಳಾಗಿ ಹೋಗ್ಬಿಟ್ಟಿದ್ದೀನಿ ನಾನು ಶಿವಪ್ಪಂಗೆ. ಸೊ ಅದಕ್ಕೆ ನಾನು ವಿಭೂತಿ ಇತ್ತೀಚೆಗೆ ಅಭ್ಯಾಸ ಮಾಡ್ಕೊತಾ ಇದ್ದೀನಿ. ಒಂಥರ ಪಾಸಿಟಿವ್ ವೈಬ್ಸು ನನಗೆ ವಿಭೂತಿ ಹಚ್ಕೊಂಡ್ರೆ. ಸೊ ಯಾರಾದರೂ ಟ್ರೈ ಮಾಡಿ ಇದನ್ನು ವಿಭೂತಿ ಹಚ್ಕೊಂಡು ಒಂದು ಕಂಟಿನ್ಯೂಸ್ ಒಂದು 15 ಡೇಸ್ ಹಚ್ಕೊಂಡು ನೋಡಿ, ಒಂಥರ ಪಾಸಿಟಿವ್ ವೈಬ್ಸ್ ಮೂಡುತ್ತೆ ನಮಗೆ. ಸೊ ಮಕ್ಕಳಿಬ್ಬರು ಕೂತಿದ್ರು ನನ್ನ ಜೊತೆಗೆ. ತುಂಬ ನನಗೊಂಥರ ಖುಷಿ, ನನ್ನ ಮಕ್ಕಳು ನಾನು ಹಂಗೆ ಪೂಜೆ ಮಾಡ್ತಾಯಿದ್ರೆ ಬಂದು ಕೂತ್ಕೊಂಡ್ರೆ. ಸೊ ಕೂತಿದ್ರು. ಪಟ್ಟಂತ ನಾನು ಪೂಜೆ ಮಾಡ್ಕೊಂಬಿಟ್ಟು ಅಡುಗೆಗೆ ರೆಡಿ ಮಾಡ್ಕೊಂಬಿಟ್ಟೆ. ಅವತ್ತೇನು ನಾವು ಒಬ್ಬಟ್ಟೆಲ್ಲ ಮಾಡೋದೇನಿಲ್ಲ. ಈ ಹಬ್ಬಕ್ಕೆ ನಾವು ಬರೀ ಪಾಯಸ, ಅನ್ನ ಸಾಂಬಾರು ಮತ್ತು ಚಿತ್ರಾನ್ನ ಅಷ್ಟೇ ಮಾಡೋದು ನಾವು. ಒಬ್ಬಟ್ಟೇನೆಲ್ಲ ಮಾಡಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ಮತ್ತೆ ಯುಗಾದಿ ಹಬ್ಬ ಬರುತ್ತೆ ಅಂತೇಳಿ ಏನು ಮಾಡೋಕ್ಕೆ ಹೋಗಲಿಲ್ಲ ನಾನು. ತುಂಬ ಆ ದಿನದ ವ್ಲಾಗ್ ಕೂಡ ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಯಾಕಂತಂದರೆ ಟೈಮೇ ಇಲ್ಲ. ತುಂಬ ಊರುಗಳ್ಗೆ ಹೋಗೋದು ಅದು ಇದು ಇದೇ ಕೆಲಸ ಇತ್ತು. ಈ ಒಂದು 15 ಡೇಸಿಂದ ಬರೀ ಇದೇ ಕೆಲಸಗಳನ್ನ ನಾವು ತುಂಬ ಓಡಾಡಿಬಿಟ್ಟೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟು ನನ್ನ ಮಕ್ಕಳಿಗೆ ಸ್ನಾನ ಮಾಡಿಸೋದಿತ್ತು, ಯಾಕಂದರೆ ಅವತ್ತು ನನ್ನ ಹಸ್ಬೆಂಡ್ಗೆ ಲೀವ್ ಕೊಟ್ಟಿದ್ದರು. ಸೊ ಮನೆ ದೇವ್ರ ಹಬ್ಬ ಫಸ್ಟ್ ಟೈಮ್ ನನ್ನ ಮದುವೆ ಆದಾಗಿಂದ ನನ್ನ ಹಸ್ಬೆಂಡು ಫಸ್ಟ್ ಟೈಮ್ ಇರೋದು ಈ ಹಬ್ಬಕ್ಕೆ, ಕದ್ರಿ ಹುಣ್ಣಿಮೆ ಹಬ್ಬಕ್ಕೆ ಅವ್ರ ಮನೇಲಿರೋದು ಫಸ್ಟ್ ಟೈಮ್ ನಮ್ಮ ಮ್ಯಾರೇಜ್ ಆದಾಗಿಂದ. ರಜೆ ಕೊಡೋದಿಲ್ಲ ಜಾಸ್ತಿ ಅವರಿಗೆ, ಗೊತ್ತಿಲ್ಲ ಅವತ್ತೇನೋ ಕೇಳಿರು ರಜೆ ಬೇಕು ಅಂತೇಳ್ಬಿಟ್ಟು ಕೊಟ್ಟಿದ್ರು ಅವರು ಕೂಡ. ಸೊ ಮನೆಯಲ್ಲಿ ಹಬ್ಬ ಅಂತ ನಾವು ಮಾಡ್ಬೇಕಾದ್ರೆ, ಒಂದು ಫಂಕ್ಷನ್ ಮಾಡ್ಬೇಕಾದ್ರೆ ಎಲ್ಲರೂ ಇದ್ರೇ ಖುಷಿ ಆಗೋದು. ಸೊ ಇರೋದು ನಾವು 4. ಇನ್ನು ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋದರೆ ನಾವೇನು ಮಾಡೋಕ್ಕಾಗುತ್ತೆ, ಅದ್ರ ಖುಷಿನೇ ಇರೋದಿಲ್ಲ. ಸೊ ಅದಕ್ಕೆ ನಾನೇ ರಜೆ ಹಾಕ್ಕೊಳ್ಳಿ ಅಂತ ಹೇಳಿದ್ದೆ. ಅವ್ರು ರಜೆ ಹಾಕಿದ್ರು, ಕೊಟ್ಟಿದ್ರು. ಮೇಯ್ನು ನಾವು ಕೇಳಿದ ತಕ್ಷಣ ಅವ್ರು ಕೊಡೋಲ್ಲ, ಗೊತ್ತಿಲ್ಲ, ರಜೆ ಕೊಟ್ಟಿದ್ದರು. ನನಗೊಂಥರ ಖುಷಿ ಅವ್ರ ಮನೆಯಲ್ಲಿದ್ದಾಗ ಏನೇ ಆಗಲಿ ಹಬ್ಬ ಮಾಡಲಿಕ್ಕೆ. ಯಾಕಂದರೆ ಮಕ್ಕಳನ್ನ ಇಟ್ಕೊಂಡು ನಾನೊಬ್ಬಳೇ ಮಾಡೋಕ್ಕಾಗೋದಿಲ್ಲ. ಅವರಿದ್ದರೆ ಅವ್ರ ಮಕ್ಳು ನೋಡಿಕೊಂಡ್ರು ನಾನು ಹಬ್ಬ ಮಾಡ್ಬೋದು ಅಂತೇಳ್ಬಿಟ್ಟು ಸೊ ಫಸ್ಟ್ ಪೂಜೆ ಮುಗಿಸ್ಕೊಬಿಡ್ತೀನಿ. ನನ್ನ ಮಗ ಪೂಜೆ ಮಾಡೋಕ್ಕೂ ಕೂಡ ನನಗೆ ಬಿಡೋದಿಲ್ಲ, ಯಾಕಂದರೆ ಬಂದು ಅದರಲ್ಲೂ ನನಗೆ ಕೊಡು ಅಂತಲೇ ಗಂಟಿನ. ಫಸ್ಟ್ ಪೂಜೆ ಎಲ್ಲ ಕಂಪ್ಲೀಟ್ ಆಗೋಯ್ತು ನಂದು. ಆವತ್ತು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಹುಣ್ಣಿಮೆ ಇರೋದ್ರಿಂದ ನಮ್ಮ ಹಸ್ಬೆಂಡು ಬೇಡ, ಹುಣ್ಣಿಮೆ ಇದೆ, ಮಕ್ಳನ್ನ ಕರ್ಕೊಂಡು ಹೊರಗಡೆ ಹೋಗೋದೇನು ಬೇಡ ಅಂತಂದರು. ಸೊ ನನ್ನ ಟೆಂಪಲ್ಗೇನು ಹೋಗೋಕ್ಕಾಗಲಿಲ್ಲ. ಸೊ ಅವತ್ತು ನನ್ನ ಹಸ್ಬೆಂಡ್ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ನಾನು ಹಿಂದೂಪುರಕ್ಕೆ ಹೋಗಬೇಕು ಅಂತೇಳ್ಬಿಟ್ಟು ಅವರು ಆಫೀಸ್ ಹತ್ರ ಹೋಗಬೇಕು ಅಂತ ಹೇಳಿಬಿಟ್ಟು ಅವರು ಹೋಗಬೇಕು ಅಂತ ಟ್ರೈನ್ ಹತ್ರ ಹೋದ್ರು. ಮತ್ತು ಯಾರೋ ಸಿಕ್ಕಿದ್ರು, ಒಂದು ಫಾರಮ್ ಕೊಡಬೇಕಿತ್ತು ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡು ಕೊಟ್ಬಿಟ್ಟು ಮತ್ತೆ ರಿಟರ್ನ್ ಬಂದುಬಿಟ್ರು. ಅದೊಂದು ಖುಷಿ ಆಗೋಯ್ತು. ಅವತ್ತೆಲ್ಲ ಹಬ್ಬದ ದಿನ ನಿಜವಾಗ್ಲೂ ಫ್ರೆಂಡ್ಸ್ 4 ಜನ ಫುಲ್ ಟೈಮ್ ಪಾಸ್ ಮಾಡಿಬಿಟ್ವಿ ನಾವು. ತುಂಬ ದಿನಗಳೇ ಆಗೋಗಿತ್ತು. ನಾವು ನನ್ನ ಹಸ್ಬೆಂಡ್ ಮನೇಲಿದ್ದಾಗ ಏನೋ ಒಂದು ಕೆಲಸ ಇರೋದು, ಗೊತ್ತಿಲ್ಲ, ಅದು ಕೆಲಸ ಅಡ್ಜಸ್ಟ್ ಆಗೋಗ್ಬಿಡೋದು. ಮಂಡೇ ಬಂತು ಅವ್ರಿಗೆ ರೆಸ್ಟ್ ಇತ್ತು ಅಂದರೆ ಏನೋ ಒಂದು ಕೆಲಸ ಇರುತ್ತೆ. ಸೊ ಅವತ್ತೇನು ಕೆಲಸ ಇದ್ದಿದ್ದಿಲ್ಲ. ಫುಲ್ ಅವತ್ತೆಲ್ಲ ಮಕ್ಳ ಜೊತೆ ಎಂಜಾಯ್ ಮಾಡಿಬಿಟ್ರು ನನ್ನ ಹಸ್ಬೆಂಡು. ನನ್ನ ಮಕ್ಳಿಗೆ ಹೆಂಗಂದರೆ ಅವ್ರ ಅಪ್ಪನ ಜೊತೆ ಟೈಮ್ ಪಾಸ್ ಮಾಡೋದಿಷ್ಟ. ಈಗ ಡ್ಯೂಟಿ ಮುಗಿಸ್ಕೊಂಬಂದರೂ ಕೂಡ ಅವ್ರ ಜೊತೆ ಓಡಾಡಬೇಕು. ನಮ್ಮ ಅಪ್ಪನ ಜೊತೆ ನಾನು ವಾಕಿಂಗ್ ಹೋಗ್ತೀನಿ ಅನ್ನೋದು ನನ್ನ ಮಗಳು. ಪಾಪ ನಾವು ಟೌನಿಗೆ ಹೋಗೋಣ, ತಿನ್ನಕ್ಕೆ ತರೋಣ ನಡಿಯ ಅನ್ನೋದು. ಸೊ ಅವಳಿಗೊಂಥರ ಖುಷಿ ಅವ್ರ ಅಪ್ಪನ ಜೊತೆ ಓಡಾಡಲಿಕ್ಕೆ. ಸೊ ಫಸ್ಟ್ ನಾನು ಪೂಜೆ ಮಾಡಿಬಿಡೋಣ, ಆಮೇಲೆ ಎಡೆ ಹಾಕಿದಾಗ ನನ್ನ ಹಸ್ಬೆಂಡ್ ಜೊತೆ ಪೂಜೆ ಮಾಡಿಸೋಣ ಅಂತೇಳ್ಬಿಟ್ಟು ನಾನು ದೀಪ ಹಚ್ಚಿದೆ. ಕಾಯಿ ಏನು ಒಡೆಯೋಕ್ಕೆ ಹೋಗಲಿಲ್ಲ ನಾನು. ಫ್ರೆಂಡ್ಸ್, ಹಬ್ಬ ಎಲ್ಲ ಮುಗೀತು. ಸೊ ಪೂಜೆ ಎಲ್ಲ ಮಾಡಿಬಿಟ್ಟಿದ್ದೀನಿ. ಸೊ ಈಗ ಎಡೆ ಹಾಕ್ಬಿಟ್ಟು ನನ್ನ ಹಸ್ಬೆಂಡ್ ಹತ್ರ ಕಾಯಿ ಹೊಡಿಸ್ಬಿಡ್ತೀನಿ. ಮಂಜು ಮನೆಯಲ್ಲೇ ಇದ್ದಾರೆ ಇವತ್ತು, ನೆನ್ನೆನೇ ಹೇಳಿನಲ್ಲ. ಸೊ ಫಸ್ಟ್ ಟೈಮ್ ಮನೇಲಿದ್ದಾರೆ, ಅವ್ರ ಹತ್ರನೇ ಕಾಯಿ ಹೊಡ್ಸೋಣ ಎಡೆ ಹಾಕ್ಬಿಟ್ಟು ಅಂತ ಹೇಳ್ಬಿಟ್ಟು ಬೆಳಗ್ಗೆ 4:15ಕ್ಕೆ ಎದ್ದಿರೋಳು ನಾನು. ಸೊ ಎಲ್ಲ ಕೆಲಸ ಇವಾಗ ಟೈಮ್ ಬಂದುಬಿಟ್ಟು 9:30 ಆಗೇ ಹೋಯ್ತು ನೋಡಿ. ನಾನು ಅಷ್ಟು ಬೇಗ ಇದ್ದರೂ ಕೂಡ 9:30 ಆಗೋಯ್ತು ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ. ಸೊ ಪೂಜೆ ನಾನು 6:30 ಅಷ್ಟೊತ್ತಿಗೆಲ್ಲ ಪೂಜೆ ಮುಗಿಸ್ಬಿಟ್ಟಿದ್ದೆ. ಅಡುಗೆ ಎಲ್ಲ ಆಗೈತೆ. ಇನ್ನು ಅಡುಗೆ ಊಟ ಮಾಡಿಬಿಟ್ಟು ನನ್ನ ಮಕ್ಳಿಗೆ ಸ್ನಾನ ಮಾಡಿಸ್ಬೇಕು. ನನ್ನ ಹಸ್ಬೆಂಡ್ ನೀರು ಕಾಯಿಸಿದ್ದಾರೆ. ನನ್ನ ಮಕ್ಳಿಗೆ ಸ್ನಾನ ಮಾಡಿಸ್ಬಿಟ್ಟು ಆರಾಮಾಗಿ ಮನೆಗಿರೋದು. ಅತ್ತೆ ಮನೆ ಹತ್ರ ಹೋಗ್ಬರೋಣ ಅಂತ ಅಂದ್ಕೊತಾ ಇದ್ದೀನಿ. ಹೋಗೋದಾ ಬೇಡವಾ, ಯಾಕಂದರೆ ಗ್ರಹಣ ಬೇರೆ ಇದೆಯಲ್ಲ, ಹೊರಗಡೆ ಮಕ್ಳನ್ನ ಕರ್ಕೊಂಡು ಹೋಗೋದಾ ಬೇಡವಾ ಅಂತ ಅನ್ಕೋತಾ ಇದ್ದೀನಿ. 3:20ರಿಂದ 6:45ವರೆಗೂ ಗ್ರಹಣ ಇದೆ ಅಂತ ಹೇಳಿದ್ದಾರೆ. ಆಚೆ ಏನೂ ಹೋಗಂಗಿಲ್ಲ. ಮತ್ತೆ ಇವತ್ತು ಸಂಜೆ ಗ್ರಹಣ ಬಿಟ್ಟ ಮೇಲೆ ಮತ್ತೆ ಮನೆಯೆಲ್ಲ ಒರೆಸ್ಕೊಬೇಕು ನೋಡಿ. 2 ಕೆಲಸ ಇವತ್ತು ನನಗೆ. ಸೊ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ನನಗೆ ಎಕ್ಸ್ಪೆಷಲಿ ಈ ವರ್ಷ ತುಂಬ ಸ್ಪೆಷಲ್, ಯಾಕಂದರೆ ನನ್ನ ಮಗ ದೊಡ್ಡನಾದ ಸ್ವಲ್ಪ. ನನ್ನ ಹಸ್ಬೆಂಡ್ ಮನೆಯಲ್ಲಿದ್ದಾರೆ. ಸೊ ಅದೊಂದು ಖುಷಿ ನನಗೆ. ರಜೆ ಕೊಡ್ತಾರೋ ಇಲ್ವೋ ಅಂದ್ಕೊಂಡಿದ್ವಿ. ಸೊ ರಜೆ ಕೊಟ್ಟರು, ಖುಷಿ ಆಗೋಯ್ತು ನನಗೆ. ಸೊ ಇನ್ನಷ್ಟೇ ಎಡೆ ಹಾಕ್ಬಿಟ್ಟು ನಾನು ಏನು ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ, ಏಕೆಂದರೆ ತಿನ್ನಲ್ಲ ನಮ್ಮ ಮನೇಲಿ. ಸ್ವೀಟ್ ನಾನು ಮಾಡಿದ್ದೀನಿ ಅಂದರೆ 3 ದಿನ ಆಗಲಿ ಫ್ರಿಜ್ಜಲ್ಲಿಟ್ಟು ನಾನೇ ತಿನ್ನಬೇಕು. ಸೊ ಅದಕ್ಕೆ ನಾನು ಒಬ್ಬಟ್ಟು ಈ ಥರ ಏನು ಮಾಡೋಕ್ಕೆ ಹೋಗಲಿಲ್ಲ. ಬರೀ ಪಾಯಸ, ಅನ್ನ ಸಾಂಬಾರು, ಹುಳಿ ಮಾಡಿ
ಮೊಸರು ಬಜ್ಜಿ ಚಿತ್ರಾನ್ನ ಮಾಡಿದ್ದೀನಿ. ಸೊ ಹಪ್ಳ ತೇಲ್ಸ್ಕೋಬೇಕು, ಊಟ ಮಾಡೋಕೆ ತೇಲ್ಸ್ಕೊಟ್ರೆ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೀನಿ. ಬೆಳಗ್ಗೆ ಎಷ್ಟೇ ಬೇಗ ಎದ್ದರು ಫ್ರೆಂಡ್ಸ್, ನಿಜವಾಗ್ಲೂ ಕೆಲಸ ಮುಗಿಯೋಷ್ಟಕ್ಕೆ 10 ಗಂಟೆ, ಕರೆಕ್ಟಾಗಿ 10 ಗಂಟೆ ಆಗುತ್ತೆ. ನನ್ನ ಹಸ್ಬೆಂಡ್ ಅಲ್ಲಿಗೂ ಅಂದರು ಮಲ್ಕೋ 6 ಗಂಟೆ ಹಂಗೆ ಎದ್ದರೆ ಆಯಿತು ಅಂತ. 6 ಗಂಟೆಯಲ್ಲಿ ಎದ್ದಿದ್ರೆ ನನ್ನ ಮಕ್ಕಳು ನನ್ನ ಜೊತೆಯಲ್ಲೇ ಎದ್ಬಿಟ್ಟಿದ್ರೆ ಏನು ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಮಲ್ಕೊಳ್ಳಿ ನೀವು ಅಂತ ಹೇಳ್ಬಿಟ್ಟು ನಾನು ಕೆಲಸ ಎಲ್ಲ ಮುಗಿಸ್ಕೊಬಿಟ್ಟೆ. ಒಂಥರ ಪೀಸ್ ಆಫ್ ಮೈಂಡು, ಬೆಳಗ್ಗೆನೇ ಕೆಲಸ ಆಗೋಗ್ಬಿಟ್ರೆ. ಸೊ ಎಲ್ಲ ಕೆಲಸ ಮುಗಿತು ಫ್ರೆಂಡ್ಸ್. ಇನ್ನೂ ಒಂದು ಹೇಳಬೇಕಿತ್ತು ನಿಮಗೆ, ನೆನ್ನೆ ನಾನು ಈ ಜಾಗದಲ್ಲಿ ಈ ಸೋಫಾ ಇಟ್ಟಿದ್ದೆ, ನಿಮಗೆ ನೆನಪಿರ್ಬೋದು. ಈ ಸೋಫಾ ನಾನು ಈ ಜಾಗದಲ್ಲಿ ಇಟ್ಟಿದ್ದೆ. ನೆನ್ನೆ ಬಂದುಬಿಟ್ಟು ಇದು ಬಾಕ್ಸ್ ದಿವಾನ್, ಇದು ತೊಗೊಂಬಂದೆ ನೆನ್ನೆ. ನನ್ನ ಹಸ್ಬೆಂಡ್ಗೆ ತುಂಬ ದಿನಗಳೇನು ವರ್ಷಗಳಿಂದನೇ ಕೇಳ್ತಾ ಇದ್ದೆ ನಾನು, ಬಾಕ್ಸ್ ದಿವಾನ ಬೇಕು ರೀ ಅಂತ ಹೇಳ್ಬಿಟ್ಟು. ಅವ್ರು ಹೇಳ್ತಿದ್ರು ಬೇಡ, ಸೋಫಾ ಇದೆಯಲ್ಲ ಏನಕ್ಕೆ, ನಮಗೆ ಇನ್ನೂ ಒಂದು ಇಕ್ಕಟ್ಟು ಬೋಟ್ರಸ್ ನಾವೆಲ್ಲೂ ಇಟ್ಕೊಳಕ್ಕಾಗೋದಿಲ್ಲ, ಬೇಡ ಅಂತ ಇದ್ದರು. ನನಗೆ ನೆನ್ನೆ ಗೊತ್ತಿಲ್ಲ, ಕೇಳಿದೆ ನೆನ್ನೆ. ಮನೆಯೆಲ್ಲ ತೊಳೆದ್ವಿ, ಸೋಫಾ ಎಲ್ಲ ಆಚೆ ಇಟ್ಟಿದ್ದೆ, ಮನೆಯೆಲ್ಲ ತೊಳೆದ್ವಿ ನೀರು ಹಾಕಿ. ನೆನ್ನೆ ಕೇಳಿದ್ದಕ್ಕೆ ಸರಿ ಆಯಿತು ನಡಿ ಕೊಡಿಸ್ತೀನಿ ಅಂತಂದು. ಸಿಂಗಲ್ ಸೋಫಾಸು ಮೇಲೆ ಎತ್ತಿಟ್ಟಿದ್ದೀನಿ, ನಾನೇನು ಎಲ್ಲೂ ಹಾಕಿಲ್ಲ, ಮೇಲೆ ಎತ್ತಿಟ್ಟಿದ್ದೀನಿ. ಆಟೋ ಮೇಲೆ ಹಾಕ್ಬಿಟ್ಟಿದ್ದೀನಿ, ತುಂಬ ಸಾಮಾನುಗಳು ಆಟೋ ಮೇಲೆ ಹಾಕಿದ್ದೀನಿ. ಈ ಮನೆಯಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂತಂದರೆ ಸ್ಟೋರೇಜ್ ಚೆನ್ನಾಗಿದೆ, ಎಲ್ಲೇ ಆಗಲಿ ಸ್ಟೋರೇಜ್ ಚೆನ್ನಾಗಿದೆ. ಈಗ ಆಟೋ ಮೇಲೆ ಸ್ಟೋರೇಜ್ ಐತೆ, ಆ ಕರ್ಟನಿಂದ ಸ್ಟೋರೇಜ್ ಐತೆ, ಮತ್ತು ಈ ರೂಮಲ್ಲಿ ಬಂದುಬಿಟ್ಟು ಬಾಗಿಲಿಂದಗಡೆ ಸ್ಟೋರೇಜ್ ಐತೆ. ಸ್ಟೋರೇಜ್ ಪ್ಲೇಸಸ್ ಅಂದರೆ ಎತ್ತಿಟ್ಕೊಳ್ಳೋಕೆ ತುಂಬ ಚೆನ್ನಾಗೈತೆ. ಅದಕ್ಕೆ ಆಟೋ ಮೇಲೆ ಹಾಕ್ಬಿಟ್ಟು ನೆನ್ನೆ ಬಾಕ್ಸ್ ದಿವಾನ ತೊಗೊಂಬಂದೆ. ಸೊ ಹಾಸಿಗೆ ಫಸ್ಟೇ ಇದ್ದು ನಮ್ಮ ಮನೇಲಿ ಎಕ್ಸೆಸ್ ಹಾಸಿಗೆ ಇತ್ತು, ಅದನ್ನೇ ಹಾಕಿದ್ದೀವಿ ಇದ್ರ ಮೇಲೆ. ಗೊತ್ತಿಲ್ಲ, ನನಗೊಂಥರ ಇಷ್ಟ ಇದು ತೊಗೊಬೇಕು ಅಂತ. ನನ್ನ ಹಸ್ಬೆಂಡ್ ಹೇಳ್ತಿದ್ರು, ನಾನು ಅವಾಗ ಕೇಳುವಾಗ ಮನೇಲಿ ಜಾಗ ಇಲ್ಲ, ಎಲ್ಲಿಟ್ಕೊತೀಯ, ಸುಮ್ಮನಿರೋ ಜಾಗ ಇಲ್ಲ ಅಂದರೆ. ಇನ್ನೂ ಒಂದು ನಮ್ಮ ಮನೇಲಿ ಎಲ್ಲ ಇದ್ದಾವೆ, ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಮಾವ ಇರೋ ಮನೆಯಲ್ಲಿ ಬಾಕ್ಸ್ ದಿವಾನ, 2 ಸೆಟ್ ಆಫ್ ಸೋಫಾಸ್ ಎಲ್ಲ ಇದ್ದಾವೆ. ಸೊ ಬೇಡ ಅದು ಸುಮ್ಮನೆ ಎಕ್ಸಸ್ ಆಗೋಗ್ತವೆ ಅಂತಿದ್ರು. ಸೊ ಇರುವವರೆಗೂ ಆಗಲಿ ಇಟ್ಕೊಳೋಣ, ಅಲ್ಲಿಂದ ತರೋದು ಬೇಡ, ಅಲ್ಲಿ ಚೆನ್ನಾಗಿರಲಿ ಮನೆ, ಅಲ್ಲಿ ಖಾಲಿ ಮಾಡೋದು ನಮಗೆ ಇಷ್ಟ ಇಲ್ಲ, ಅಲ್ಲಿಂದ ನಾವೇನು ತೊಗೊಂಬರ್ಬಾರ್ದು ಅನ್ನೋದು ನಮ್ಮ ಇಂಟೆನ್ಷನ್. ಯಾಕಂದರೆ ಅಲ್ಲೇನು ಖಾಲಿ ಮಾಡಬಾರ್ದು, ಸ್ವಂತ ಮನೆ. ಇಲ್ಲಿ ನಾವು ಯಾವತ್ತಿದ್ರೂ ಕ್ವಾರ್ಟರ್ಸ್, ನಾವು ಯಾವತ್ತಿದ್ರೂ ಅಲ್ಲಿಗೆ ಹೋಗೋರೆ ಅಲ್ವಾ. ಸೊ ನಾನು ಅಲ್ಲಿ ಏನೂ ತೊಗೊಂಬರಲಿಲ್ಲ. ಇದು ಮಾತ್ರ ನಿನ್ನೆ ತೊಗೊಂಬಂದ್ವಿ. ಖುಷಿ ಆಗೋಯ್ತು ನನಗೆ, ತುಂಬ ಚೆನ್ನಾಗಿದೆ. ನಿಮಗೆ ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ, ಚೆನ್ನಾಗಿದೆ ಡಿಸೈನ್, ನನಗೆ ಇಷ್ಟ ಆಯ್ತು. ನನ್ನ ಹಸ್ಬೆಂಡ್ ಮನೆಗೆ ಬಂದಮೇಲೆ ಹೇಳ್ತಾಯಿದ್ರು, ಡಿಸೈನ್ ನನಗೆ ಅಷ್ಟು ಹಿಡಿಸ್ಲಿಲ್ಲ, ನೀನು ಇಷ್ಟಪಟ್ಟೆ ಅಂತ ಹೇಳ್ಬಿಟ್ಟು. ಇದೊಂಥರ ಚೆನ್ನಾಗಿದೆ, ಡೆಕಾಲಮ್ ಶೀಟು ಡಿಸೈನಿಗೆ ತುಂಬ ಚೆನ್ನಾಗಿರೋ ಡಿಸೈನ್ಸ್ ಬಂದಿದ್ದಾವೆ ಗೈಸ್. ನನಗಂತೂ ಅಲ್ಲಿ ಇದು ಎಕ್ಸ್ಪೆಷಲಿ ಏನು ಗೊತ್ತಾ, ಕಬೋರ್ಡು. ಈಗ ನಾನು ಬೀರ್ವ ಇಟ್ಕೊಂಡಿದ್ದೀನಿ, ಯಾಕಂತಂದರೆ ಇಲ್ಲಿ ನಮಗೆ ಕಬೋರ್ಡ್ ಸಿಸ್ಟಮ್ ಇಲ್ಲ. ಆವಾಗ ಬಂದಾಗ ನಾವು ಒಂದು ತಗೊಂಡಿದ್ವಿ, ನಾನು ನನ್ನ ಹಸ್ಬೆಂಡ್ ಇದ್ದಾಗ ನಾವು ಒಂದು ತಗೊಂಡಿದ್ವಿ. ಮತ್ತು ನನ್ನ ಮಗಳು ಹುಟ್ಟಿದ ಮೇಲೆ ಬಟ್ಟೆ ಜಾಸ್ತಿ ಆದವು ಅಂತ ಹೇಳ್ಬಿಟ್ಟು ನನ್ನ ಶ್ರೀಮಂತದಲ್ಲಿ ಬಂದಿರೋ ಗಿಫ್ಟ್ಸ್ಗೆ ನಾನು ನೆನಪಿರಲಿ ಅನ್ನೋದಕ್ಕೋಸ್ಕರ ತೊಗೊಂಡೆ ಅಷ್ಟೇ. ಅದನ್ನು ನಾನು ಇದು ಗ್ರೀನ್ ಕಲರ್ದು ಸೊ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡೆ. ಈಗ ಅಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿದೆ ಗೈಸ್, ನಿಜವಾಗ್ಲೂ 3 ಸ್ಟೆಪ್ಸ್ ಇದ್ವು ವಿತ್ ಲಾಕರ್ಸು, ಸೇಫ್ಟಿ ತುಂಬ ಚೆನ್ನಾಗೈತೆ. ಅವರು 13,000 ಹೇಳಿದ್ರು, ತ್ರಿಬಲ್ ಇದೆ ಅದು, 13,000 ಹೇಳಿದ್ರು. ನನ್ನ ಹಸ್ಬೆಂಡು ಬೇಕಂತ ಕೇಳಿರು ನನಗೆ, ಯಾಕಂದರೆ ನನಗೆ ಇವು ಬೇರೆ ಕಡೆ ಇಡೋಕ್ಕೆ ನನಗೆ ಇಷ್ಟ ಇಲ್ಲ. ಇದರಲ್ಲಿ ತುಂಬ ಮೆಮೊರೀಸ್ ಇದೆ ಗೈಸ್ ನನಗೆ ಈ ಬೀರುಗಳಲ್ಲಿ ಎಕ್ಸ್ಪೆಷಲಿ, ಗೊತ್ತಾ. ಯಾಕಂದರೆ ನಾವು ಫಸ್ಟ್ ತಗೊಂಡಿರೋದು, ನನ್ನ ಹಸ್ಬೆಂಡ್ ಹೊರಗಡೆ ಬಂದಮೇಲೆ ನಾವು ತಗೊಂಡಿರೋದು, ಅದನ್ನು ನನಗೆ ಬೇರೆಯವ್ರಿಗೆ ಕೊಡೋಕ್ಕೂ ಇಷ್ಟ. ಸೊ ಇನ್ನು ನನ್ನ ಹಸ್ಬೆಂಡ್ ಬಂದರು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಪೂಜೆ ಮಾಡಿಸ್ಬಿಟ್ಟು ಎಡೆ ಹಾಕ್ಸಿ ಊಟ ಮಾಡಿಬಿಟ್ವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.